ದರ್ಶನ್ ರಾಜಕೀಯಕ್ಕೆ ಬಾರದಿದ್ರು ಕೂಡ ರಾಜಕೀಯ ನಾಯಕರ ಪರವಾಗಿ ಪ್ರಚಾರ ಮಾಡಿದ್ರು. ನಾವು ಅದನ್ನ ನೋಡಿದ್ದೀವಿ, ನೀವು ನೋಡಿದ್ದೀರಿ. ಆದ್ರೀಗ ಜೈಲು ಹಕ್ಕಿ ದಾಸನಿಗೆ ಸಹಾಯ ಮಾಡೋಕೆ ಯಾವ ಶಾಸಕರು ಕೂಡ ನೇರವಾಗಿ ಮುಂದೆ ಬರ್ತಿಲ್ಲ. ಹಾಗಂತ ಯಾರೂ ಕೂಡ ಸುಮ್ಮನೆ ಕೂತಿಲ್ಲ. ಹೇಗೆ ಸಹಾಯ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಸ್ಟೋರಿ ನೋಡಿ. ದರ್ಶನ್ ಬಾಕ್ಸ್ ಆಫೀಸ್ ಸುಲ್ತಾನ ಅಂತಾನೆ ಫೇಮಸ್. ಅಭಿಮಾನಿಗಳ ಪಾಲಿಗೆ ಡಿ ಬಾಸ್, ಕಲ್ಟ್ ಫ್ಯಾನ್ ಬೇಸ್ ಇರೋ ಏಕೈಕ ನಟ. ಕಾಟೇರ ಹೋದ ಕಡೆಯಲ್ಲೆಲ್ಲ ಜನಸಾಗರವೇ ಹರಿದು ಬರುತ್ತೆ. ಇವನಾಡೋ ಪ್ರತಿ ಮಾತನ್ನು ಅಭಿಮಾನಿಗಳು ಚಾಚೂ ತಪ್ಪದೆ ಫಾಲೋ ಮಾಡ್ತಾರೆ. ಇದೇ ಕಾರಣಕ್ಕೆ ಎಲೆಕ್ಷನ್ ಬಂದ್ರೆ ಸಾಕು, ಶಾಸಕರು, ಸಚಿವರು, ಅಭ್ಯರ್ಥಿಗಳು ಡೆವಿಲ್ ಹಿಂದೆ ಬೀಳ್ತಾರೆ. ಚುನಾವಣಾ ಪ್ರಚಾರ ಮಾಡಿಸ್ತಾರೆ. ಪಕ್ಷ ಅಂತ ನೋಡದೆ ದಾಸ ಕ್ಯಾಂಪೇನ್ ಮಾಡ್ತಾನೆ. ಹೀಗೆ ಅಭ್ಯರ್ಥಿಗಳ ಗೆಲುವಿಗೆ ಕಾರಣವಾಗಿದ್ದ ದರ್ಶನ್ಗೆ ಇವತ್ತು ಯಾವ ಶಾಸಕರು ಕೂಡ ಸಹಾಯಕ್ಕೆ ಬರ್ತಿಲ್ಲ. ಕದ್ದು ಮುಚ್ಚಿ ಜೈಲು ಹಕ್ಕಿ ದರ್ಶನ್ಗೆ ಸಹಾಯ. ತೆರೆಮರೆಯಲ್ಲೇ ಶಾಸಕನ ಬೆಂಬಲಿಗರಿಂದ ಹೆಲ್ಪ್. ನೇರವಾಗಿ ದರ್ಶನ್ ಸಹಾಯಕ್ಕೆ ಬಂದ್ರೆ ಅಪಾಯ. ಕೊಲೆ ಆರೋಪಿ ಪರ ನಿಂತ ಹಣೆಪಟ್ಟಿ. ಹಾಗಂತ ಕಾಟೇರನಿಗೆ ಸಹಾಯ ಮಾಡದೇ ಇದ್ರೂ ಸಮಸ್ಯೆ. ಹೀಗಾಗಿ ತೆರೆಮರೆಯಲ್ಲೇ ಶಾಸಕರೊಬ್ರು ಬೆಂಬಲಿಗರು ಜಗ್ಗೂದಾದನಿಗೆ ಸಹಾಯ ಮಾಡುತ್ತಿದ್ದಾರೆ. ನಿಜ, ವಿಜಯಲಕ್ಷ್ಮಿ ಬರೋಕು ಅರ್ಧ ಗಂಟೆಗೂ ಮುಂಚೆಯೇ ಶಾಸಕರೊಬ್ಬರ ಬೆಂಬಲಿಗರು ಜೈಲಿನ ಬಳಿ ಬರ್ತಾರೆ. ವಿಜಯಲಕ್ಷ್ಮಿ ಬರೋ ಬಗ್ಗೆ ಜೈಲಾಧಿಕಾರಿಗಳಿಗೆ ಮೊದಲೇ ಮಾಹಿತಿ ನೀಡಿ ಡೈರಿಯಲ್ಲಿ ರಿಜಿಸ್ಟರ್ ಮಾಡಿಸ್ತಾರೆ. ದರ್ಶನ್ ಭೇಟಿಗೆ ಪಾಸ್ ಪಡೆದು ಎಲ್ಲಾ ವ್ಯವಸ್ಥೆ ಮಾಡ್ತಾರೆ. ಕಾಟೇರನ ಭೇಟಿ ಬಳಿಕ ವಿಜಯಲಕ್ಷ್ಮಿ ಹೊರಡ್ತಾ ಇದ್ದಂತೆ ಶಾಸಕನ ಬೆಂಬಲಿಗರು ಕೂಡ ಹೊರಟು ಹೋಗ್ತಾರೆ. ಪ್ರತಿ ಸೋಮವಾರ ವಿಜಯಲಕ್ಷ್ಮಿ ಬರೋಕು ಮುನ್ನವೇ ಪ್ರತ್ಯಕ್ಷವಾಗೋ ಶಾಸಕನ ಶಿಷ್ಯಂದಿರು ವಿಜಯಲಕ್ಷ್ಮಿ ತೆರಳಿದ ಅರ್ಧ ಗಂಟೆಯಲ್ಲಿ ನಾಪತ್ತೆಯಾಗ್ಬಿಡ್ತಾರೆ. ಹೀಗೆ ಕದ್ದು ಮುಚ್ಚಿ ಶಾಸಕರೊಬ್ಬರು ದಾಸನ ಋಣ ತೀರಿಸ್ತಿರೋದು ಸತ್ಯ. ನವೀನ್ ಶೆಟ್ಟಿ ಕೆರಾಡಿ, ಆನೇಕಲ್, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಆನೇಕಲ್ನ ಪ್ರತಿನಿಧಿ ನವೀನ್ ಶೆಟ್ಟಿ ಕೆರಾಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್ ಶೆಟ್ಟಿ, ಒಂದು ಕಡೆಯಲ್ಲಿ ಎಲ್ಲ ಲೆಕ್ಕಾಚಾರಗಳು, ದರ್ಶನನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಯಾರು ಬೆಂಬಲಿಸ್ತಾ ಇದ್ದಾರೆ, ಯಾರು ಒಳಗೆ ಅವರಿಗೆ ಸಹಕಾರ ಕೊಡ್ತಾ ಇದ್ದಾರೆ ಅನ್ನೋದೆಲ್ಲವೂ ಕೂಡ ಗುಟ್ಟಾಗಿ ಏನು ಉಳಿದಿಲ್ಲ. ಸದ್ಯಕ್ಕೆ ಈ ಹೊತ್ತಿನ ವಿವರ ಏನಿದೆ, ಯಾರ್ಯಾರು ಅವ್ರು ಬೆನ್ನಿಗೆ ನಿಂತಿದ್ದಾರೆ? ನವೀನ್. ರಂಜಿತ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ರೂ ಸಹ ದರ್ಶನ್ ಏನು ಒಳಗಡೆ ಹೋಗಿ ಇವಾಗ 57 ದಿನಗಳ ಏನು ಕಳೆದು ಹೋಗಿದೆ. ಈ ಒಂದು ಸಂದರ್ಭದಲ್ಲಿ ಏನು ಜೈಲಿನಲ್ಲಿ ಇದ್ರೂ ಸಹ ನಾನು 1 ತಿಂಗಳಲ್ಲಿ ಹೊರಗಡೆ ಬರ್ತೀನಿ ಅನ್ನೋ ಒಂದಷ್ಟು ಹುಂಬತನದ ಮಾತುಗಳನ್ನು ಜೈಲಿನ ಅಧಿಕಾರಿಗಳ ಬಳಿ ಹೇಳ್ಕೊಟ್ಟಿದ್ದಾರೆ. ಆದರೆ ಈಗ ಇದರಲ್ಲೂ ಕೂಡ ಒಂದಷ್ಟು ಪ್ರಮುಖವಾಗಿ ಗಮನಿಸಬೇಕಾಗಿರೋದು, ದರ್ಶನ್ ಜೈಲು ಸೇರಿದ ನಂತರ ಯಾವುದೇ ಜನಪ್ರತಿನಿಧಿಗಳು ಚುನಾವಣೆ ಸಂದರ್ಭದಲ್ಲಿ ದರ್ಶನ್ ಮಂಡ್ಯ ಸೇರಿದಂತೆ ಬೊಮ್ಮನಹಳ್ಳಿ ಬೇರೆ ಬೇರೆ ಭಾಗದಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಿದ್ರು. ಆದರೆ ಇಂಥ ಶಾಸಕರುಗಳು ಯಾರೂ ಕೂಡ ದರ್ಶನ್ ಪರವಾಗಿ ಕೇವಲ ಮಾತನಾಡ್ಸೋಕ್ಕೂ ಕೂಡ ಪರಪ್ಪನಗರ ಜೈಲಿಗೆ ಬಂದಿಲ್ಲ ಅನ್ನೋ ಒಂದಷ್ಟು ಆರೋಪಗಳು ಪದೇ ಪದೇ ಕೇಳಿ ಬಂದಿದ್ದು. ಆದರೆ ಇದು ಕೇವಲ ಎದುರುಗಡೆ ಕಾಣಿಸ್ಕೊಂಡಿಲ್ಲ, ಅದು ಜೈಲಲ್ಲಿ ಬಂದು ನೋಡಿಲ್ಲ ಅನ್ನೋದಷ್ಟಕ್ಕೆ ಸೀಮಿತ ಆಗ್ತದೆ. ಯಾಕಂತ ಹೇಳಿದ್ರೆ ಇದು ರಿಪಬ್ಲಿಕ್ ಕನ್ನಡದ ಒಂದಷ್ಟು ಎಕ್ಸ್ಕ್ಲೂಸಿವ್ ಕೂಡ ಹೌದು. ಯಾಕಂತ ಹೇಳಿದ್ರೆ ಪರಪ್ಪನಗರ ಜೈಲಿಗೆ ವಿಜಯಲಕ್ಷ್ಮಿ ಪ್ರತಿ ಸೋಮವಾರ ಬೆಳಗ್ಗೆ 10:30ಕ್ಕೆ ದರ್ಶನ ಭೇಟಿಗೆ ಅಂತ ಬರ್ತಾರೆ. ಈ ಸಂದರ್ಭದಲ್ಲಿ ಅರ್ಧ ಗಂಟೆ ಮುಂಚಿತವಾಗಿ ಅಲ್ಲಿ ಜೈಲಿನ ಏನು ಒಂದಷ್ಟು ಪ್ರಕ್ರಿಯೆಗಳನ್ನು ಪೂರೈಸೋದಿರುತ್ತೆ. ಆ ಸಂದರ್ಭದಲ್ಲಿ ಜೈಲಿಗೆ ಅರ್ಧ ಗಂಟೆ ಮುಂಚಿತವಾಗಿ ಅಲ್ಲಿ ಬಂದು, ಅಂದರೆ ಯಾರು ವಿಸಿಟ್ಗೆ ಹೋಗ್ತಾರೆ ಆ ವಿಸಿಟ್ ಹೋಗೋದಕ್ಕೆ ಒಂದಷ್ಟು ಪಾಸನ್ನು ಪಡಿಬೇಕಾಗತ್ತೆ. ಆ ವಿಸಿಟರ್ ಪಾಸನ್ನು ಕೂಡ ಕೆಲವು ಶಾಸಕರ ಬೆಂಬಲಿಗರು ಅರ್ಧ ಗಂಟೆ ಮುಂಚಿತವಾಗಿಯೇ ಬಂದು ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಒಂದು ವೇಳೆ ದರ್ಶನ್ ಅಕ್ಕನ ಮಗ ಚಂದನ್ ಬಂದರೆ ಅದು ಯಾವುದಕ್ಕೂ ಅವ್ರು ಯಾರು ಕೂಡ ಮುಂದೆ ಬರೋದಿಲ್ಲ. ಆದರೆ ಚಂದನ್ ಬಂದಿಲ್ಲ ಅಂತ ಹೇಳಿದ್ರೆ ಇದೆಲ್ಲ ಪ್ರಕ್ರಿಯೆಯನ್ನು ಸ್ವತಃ ಶಾಸಕರ ಬೆಂಬಲಿಗರು, ಅವರ PA ಮತ್ತು ಅವರ ಏನು ಆಪ್ತ ವಲಯದಲ್ಲಿ ಕಾಣಿಸ್ಕೊಂಡವ್ರು ಏನಿದ್ರೆ ಅವರು ಪೂರೈಸಿಕೊಡುತ್ತಾರೆ ಅನ್ನೋಂಥದ್ದು. ಇದರಲ್ಲಿ ನೇರವಾಗಿ ದರ್ಶನ್ ಭೇಟಿ ಆದರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರೋದ್ರಿಂದಾಗಿ ತಮ್ಮ ಕುತ್ತಿಗೆಗೆ ಏನಾದರೂ ಸುತ್ತಕೊಳ್ಳುತ್ತೆ, ಮುಂದಿನ ದಿನಗಳಲ್ಲಿ ಏನಾದರೂ ತನಿಖೆಗೆ ನಾವು ಕೂಡ ಹಾಜರಾಗಬೇಕಾಗುತ್ತೋ, ಪೊಲೀಸರು ನೋಟಿಸ್ ಕೊಡ್ತಾರೇನೋ, ಈ ರೀತಿ ಒಂದಷ್ಟು ಟೆನ್ಷನ್ಗಳು ಶಾಸಕರಿಗೂ ಕೂಡ ಇದೆಯಾ ಅನ್ನೋ ಒಂದಷ್ಟು ಪ್ರಶ್ನೆ ಎದುರಾಗುತ್ತೆ. ಯಾಕಂದ್ರೆ ಇಲ್ಲ ಅಂತ ಹೇಳಿದ್ರೆ ಕದ್ದು ಮುಚ್ಚಿ ಬರುವಂತದ್ದು ಏನೂ ಇಲ್ಲ, ಜೈಲಿನಲ್ಲಿ ನೇರವಾಗಿ ಬಂದು ಸಹಕಾರ ಕೊಡ್ಬೋದು. ಆದರೆ ಇಂಡೈರೆಕ್ಟ್ ಆಗಿ ಈ ರೀತಿ ಬಂದು ಸಹಕಾರ ಕೊಡ್ತಿರೋದು ನೋಡಿದ್ರೆ ಕದ್ದು ಮುಚ್ಚಿಯೂ ದರ್ಶನ್ ಜೊತೆ ಸಂಪರ್ಕದಲ್ಲಿ ಜೈಲಿನಲ್ಲಿ ಫೋನ್ ಮೂಲಕ ಎಲ್ಲಾ ಶಾಸಕರು ಅಂದ್ರೆ ಅವರು ಆಪ್ತರ ಜೊತೆಗೆ ನಾವಿವತ್ತೇನು ವರದಿ ಮಾಡ್ತಿದ್ವಿ, ಆ ಶಾಸಕರು ಕೂಡ ಬೆಂಬಲದಲ್ಲಿ ಇರೋದು, ಅಂದ್ರೆ ಅವ್ರ ಸಂಪರ್ಕದಲ್ಲಿರೋದು ಸಂಪೂರ್ಣವಾಗಿ ಗೊತ್ತಾಗುತ್ತೆ. ರಂಜಿತ್. ಓಕೆ ನವೀನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.
ಟಿಬಿ ಡ್ಯಾಂನಲ್ಲಿ ಕ್ರಸ್ಟ್ ಗೇಟ್ ದುರಸ್ತಿ ಕಾರ್ಯ ಚುರುಕಿನಿಂದ ನಡೀತಾ ಇದೆ. 19ನೇ ಕ್ರಸ್ಟ್ ಗೇಟ್ ಮುಚ್ಚಲು ಸಿಬ್ಬಂದಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಮೊದಲ ದಿನದ ಸಿಬ್ಬಂದಿಯ ಶ್ರಮ ವ್ಯರ್ಥ ಆಗಿತ್ತು. ನಿನ್ನೆ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿದ್ರು. ಡ್ಯಾಂನಲ್ಲಿ 40 TMC ನೀರು ಸಂಗ್ರಹ ಕೋತ ಆಗಿದೆ. ಸುಮಾರು 19 ಅಡಿಗೆ ಈಗ ಡ್ಯಾಂನ ನೀರಿನ ಮಟ್ಟ ಕುಸಿದಿದೆ. ಟಿಬಿ ಡ್ಯಾಂನಲ್ಲಿ ನೀರೇನು ಸಂಗ್ರಹ ಆಗಿತ್ತು ಅದನ್ನು ಹೊರಗಡೆ ಬಿಟ್ಟು ನೀರಿನ ಮಟ್ಟವನ್ನು ಕಡಿಮೆ ಮಾಡಿ ಆ ನಂತರ 19ನೇ ಗೇಟ್ನ ದುರಸ್ತಿ ಕಾರ್ಯವನ್ನು ನಿನ್ನೆ ಮಾಡ್ತಾ ಇದ್ರು. ಆದರೆ ನಿನ್ನೆ ಕಾರ್ಯಾಚರಣೆಯನ್ನು ಅಥವಾ ದುರಸ್ತಿ ಕಾರ್ಯವನ್ನು ಸ್ಥಗಿತಗೊಳಿಸಿದ್ರು. ಇವತ್ತು ಮತ್ತೆ ಆರಂಭ ಆಗಿದೆ. ಆದರೆ ಈಗ ಶಾಕಿಂಗ್ ವಿಚಾರ ಅಂತ ಹೇಳಿದರೆ ಸುಮಾರು 40 TMC ನೀರು ಕೋತ ಆಗಿದೆ, ಅಂದರೆ ಹರಿದು ಹೋಗಿದೆ, ಹೊರಗಡೆ ಬಿಟ್ಟಿದ್ದಾರೆ. ಸುಮಾರು 19 ಅಡಿಗೆ ಈಗ ಡ್ಯಾಮ್ನ ನೀರಿನ ಮಟ್ಟ ಕುಸಿದಿದೆ. ಇದು ಮುಂದೆ ಸಮಸ್ಯೆ ಆಗೋದ್ರಲ್ಲಿ ನೋ ಡೌಟ್. ಸದ್ಯ ಕಾರ್ಯಾಚರಣೆ ಅಂತೂ ಭರ್ಜರಿಯಾಗಿ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕಾರ್ಯಾಚರಣೆ ಏನಿದೆಯಲ್ಲ ಆ ಕಾರ್ಯಾಚರಣೆ ಆರಂಭ ಆಗಿದೆ. ಕೆಲವೇ ಹೊತ್ತಿನಲ್ಲಿ ಇದು ಇನ್ನೂ ಕೂಡ ಚುರುಕಾಗುತ್ತೆ. ಸದ್ಯಕ್ಕೆ ನೀವೇನು ಗಮನಿಸ್ತಾ ಇದ್ದೀರಲ್ಲ, ದೃಶ್ಯಗಳನ್ನೇನು ಗಮನಿಸ್ತಾ ಇದ್ದೀರಲ್ಲ, ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅನ್ನೋದು. ಸುಮಾರು 40 TMC ನೀರು ಹೊರಗಡೆ ಬಿಟ್ಟಿದ್ದಾರಂತೆ. 19 ಅಡಿ ಕೆಳಗಡೆ ನೀರಿನ ಮಟ್ಟ ಇಳಿದಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಕಾರ್ಯಾಚರಣೆ ಹೇಗೆ ನಡೀತಾ ಇದೆ? ಕ್ರಸ್ಟ್ ಗೇಟನ್ನು ಅಳವಡಿಸುವ ಕಾರ್ಯ ಇವತ್ತು ಎಷ್ಟು ಕ್ಷಿಪ್ರಗತಿಯಲ್ಲಿ ನಡೀತಾ ಇದೆ ಆಪರೇಷನ್? ಖಂಡಿತವಾಗ್ಲೂ ರಂಜಿತ್, ಏನು ನಿಜಕ್ಕೂ ಕೂಡ ಇವತ್ತು ಒಂದು ಹಂತಕ್ಕೆ ಈ ಒಂದು ಕ್ರಸ್ಟ್ ಗೇಟ್ ಕೂಡಿಸ್ತಕ್ಕಂತಹ ಒಂದು ಕೆಲಸ ಮುಂದಾಗ್ತದೆ ಅಂತ ಹೇಳ್ಬೋದು. ನಿನ್ನೆ ಸಂಪೂರ್ಣವಾಗಿ ಒಂದು ಪ್ರಯತ್ನವನ್ನು ನಡೆಸಿದರು. ಆದರೆ ಆ ಪ್ರಯತ್ನ ಎಲ್ಲೋ ಒಂದು ಕಡೆ ಸ್ವಲ್ಪ ವಿಳಂಬ ಆಯಿತು. ಯಾಕೆ ಅಂತೇಳಿ ಹೇಳೋದಾದರೆ, ಏನು ಮೊದಲ ಸ್ಟಾಪ್ ಲಾಕ್ ಗೇಟನ್ನು ಇಳಿಸ್ಲಿಕ್ಕೆ ಏನು ಪ್ರಯತ್ನ ಮಾಡಿದರು, ಅಲ್ಲಿ ತಾಂತ್ರಿಕ ಸಮಸ್ಯೆಯನ್ನು ಎದುರಾಯಿತು. ಹಳೆಯ ಕ್ರಸ್ಟ್ ಗೇಟ್ ಏನು ಕಿತ್ತೋಗಿರ್ತಕ್ಕಂಥ ಹಳೆಯ ಕ್ರಸ್ಟ್ ಗೇಟ್ ಏನಿದೆ, ಆ ಕ್ರಸ್ಟ್ ಗೇಟ್ನ ಚೈನ್ ಒಂದು ಭಾಗದಲ್ಲಿ ಸಿಗೇ ಬಿದ್ದಿತ್ತು. ಮತ್ತು ಈಗ ನಾವು ನೋಡ್ತಾ ಇರ್ತಕ್ಕಂತಹ ದೃಶ್ಯಗಳಲ್ಲಿ ನಾವು ನಿಮಗೆ ತೋರಿಸ್ತೇವೆ. ಏನು ಅಲ್ಲಿ ಮೇಲ್ಭಾಗದಲ್ಲಿ ಸ್ಕೈ ವಾಕ್ ಗೇಟ್ ಏನಿದೆ, ಆ ಸ್ಕೈ ವಾಕ್ ಗೇಟ್ನ ಕೆಳಗಡೆ ರಾಡ್ ಇದೆ. ಆ ಕ್ರಸ್ಟ್ ಗೇಟ್ 19ರ ಆ ರಾಡನ್ನು ಕಟ್ ಮಾಡಿರ್ತಕ್ಕಂಥದ್ದು ಆ ಒಂದು ಸ್ಟಾಪ್ ಲಾಕ್ ಅನ್ನು ಇಳಿಸ್ಲಿಕ್ಕೆ ಅದು ಅಡ್ಡಿಯಾಗಿತ್ತು ಅಂತಕ್ಕಂಥ ಮತ್ತೊಂದು ಅಂಶ ಈಗಷ್ಟೇ ಗೊತ್ತಾಗಿರ್ತಕ್ಕಂಥದ್ದು. ಅದನ್ನು ಸಂಪೂರ್ಣವಾಗಿ ಕಟ್ ಮಾಡಿ ಕೆಳಗಡೆ ಇಳಿಸಿದ್ದಾರೆ. ಈಗ ಮತ್ತಷ್ಟು ಅದನ್ನು ಸಂಪೂರ್ಣವಾಗಿ ಮೊದಲ ಟಾಪ್ ಲಾಗನ್ನು ಇಳಿಸಿ ಒಂದು